ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ನಾನು ಇಲ್ಲಿಗೆ ಬಂದು 1.5 ಅವರ್ ಆಗಿದೆ. ಸೊ ಫ್ರೀ ಬಸ್ಸು ಅಂತ ಹೇಳ್ಕೊಂಡು ಕ್ಯೂ ಅಲ್ಲಿ ಅಂತ ಸಿಕ್ಕಾಪಟ್ಟೆ ಲೈನ್ಗಳು ಮಾಡ್ಕೊಂಡಿದ್ದಾರೆ. ಇವತ್ತು 10 ದಿವಸದಲ್ಲಿ ಬಂದಾಗಲೂ ಸಿಕ್ಕಾಪಟ್ಟೆ ಪ್ರೊಸೀಜರ್ ತುಂಬಾ ಚೇಂಜ್ ಮಾಡಿರೋದ್ರಿಂದ ಯಾವುದು ದರ್ಶನ ಬೇಗ ಆಗಲಿಲ್ಲ. ಈ ಸತಿ ನೋಡೋಣ ಬೇಗ ದರ್ಶನ ಆಗುತ್ತೆ ಅಂತ ವೆಯ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೆ. ಇನ್ನು ದರ್ಶನ ಆಗಿಲ್ಲ, ಇವಾಗ ಹೋಗ್ಬೇಕು. ಟಿಕೆಟ್ ಅಲ್ಲಿ ಬಂದ್ರ ಅಥವಾ ಫ್ರೀ ಆಗಿ ಬಂದ್ರಾ? ಉಚಿತ ದರ್ಶನದಲ್ಲಿ ಬಂದಿದ್ದೀನಿ. ಉಚಿತ ದರ್ಶನದಲ್ಲಿ ವ್ಯವಸ್ಥೆ ಎಲ್ಲ ಹೆಂಗಿದೆ ಇಲ್ಲಿರೋದು? ಇವಾಗ ಇನ್ನೂ ಹೋಗಿಲ್ಲ ಮೇಡಮ್, ಒಳಗಡೆ ಹೋದಾಗ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಬಂದಾಗಂತೂ ತುಂಬಾ ವಸ್ಟ್ ಆಗಿತ್ತು, ಯಾವುದೂ ಪ್ರೊಸೀಜರ್ ಚೆನ್ನಾಗಿರಲಿಲ್ಲ. ಉಚಿತ ದರ್ಶನ ಬೆಟ್ಟ ಹತ್ಕೊಂಬಂದವ್ರಿಗೆ ಬೇಗ ದರ್ಶನ ಕೊಡ್ತೀವಿ ಅಂತ ಹೇಳಿದರು. ಸೊ ಯಾವುದೂ ಆ ಥರ ದರ್ಶನ ಸಿಗಲಿಲ್ಲ ನಮಗೆ. 4-5 ಅವರ್ ಕೂಡ ವೆಯ್ಟ್ ಮಾಡಿದ್ದೀವಿ ಹಿಂದ್ಗಡೆ, ಆ ಥರ ಯಾವುದೂ ದರ್ಶನ ಸಿಗಲಿಲ್ಲ. ಬ್ಯಾರ್ಗೇಟ್ ಎಲ್ಲ ಹತ್ಕೊಂಡು ಆಚೆ ಕಡೆ ಬಂದು ಮತ್ತೆ 2,000 ರೂಪಾಯಿ ಟಿಕೆಟಲ್ಲಿ ಆಚೆ ಕೆಳಗಡೆ ಬಂದು ದರ್ಶನ ಮಾಡ್ಕೊಂಡು ಬಂದ್ವಿ. ಹಂಗಾಗಿದೆ. ಮತ್ತು VIP ಗಳಿಗೆ ಬೇರೆ, ನಾರ್ಮಲ್ ವ್ಯಕ್ತಿಗಳಿಗೆ ಬೇರೆ ಅಂತ ಮಾಡಿದ್ದಾರೆ. ಅದು ತುಂಬಾ ಎಲ್ಲರೂ ಕೂಡ ಮನುಷ್ಯರ ಮೇಲೆ ಎಲ್ಲ ಒಂದೇ ಥರ ಇರ್ತಾರೆ. ಸೊ ಈ ಸರಿ ತುಂಬ ಪ್ರೊಸೀಜರ್ ತುಂಬ ಕೆಟ್ಟದಾಗಿದೆ. ದಯವಿಟ್ಟು ಅದೊಂದು ರೂಲ್ಸ್ಗಳು ಚೇಂಜ್ ಮಾಡ್ಕೊಂಡು ದರ್ಶನಗಳಿಗೆ ಎಲ್ಲರಿಗೂ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಆಷಾಢ ಶುಕ್ರವಾರದ ವಿಶೇಷತೆ ಏನಾದರೂ ಹೇಳ್ತೀರಾ? ತುಂಬ ಚೆನ್ನಾಗಿರುತ್ತೆ ಮೇಡಮ್. ಈ ಆಷಾಢ ಶುಕ್ರವಾರದ ವರ್ಷದಲ್ಲಿ 1 ತಿಂಗಳು ಇದು ಬರೋದು ತುಂಬಾ ವಿಶೇಷವಾಗಿದೆ. ಅಮ್ಮನವ್ರು ನೋಡೋಕ್ಕೆ, ಅಲಂಕಾರ ನೋಡಲಿಕ್ಕೆ ಎಲ್ಲದೂ ಕೂಡ ತುಂಬ ಖುಷಿ ಅನಿಸುತ್ತೆ. ಮೇಯ್ನ್ ಅದರಲ್ಲಿ ಚಾಮುಂಡಮ್ಮ ನೋಡೋಕ್ಕಂತೂ ತುಂಬ ಎಕ್ಸೈಟ್ ಆಗಿರ್ತೀನಿ. ತುಂಬ ಖುಷಿ ಆಗುತ್ತೆ ಮೇಡಮ್. ಎಲ್ಲಿಂದ ಬಂದಿದ್ದೀರಾ? ಮೈಸೂರಿಂದ, ಕುವೆಂಪು ನಗರ. ಎಷ್ಟೊತ್ತಿಗೆ ಬಂದರು? ಬೆಳಗ್ಗೆ ನಾವು ಬಂದದ್ದು 6:30ಗೆ. ವ್ಯವಸ್ಥೆ ಎಲ್ಲ ಹೇಗಿದೆ ಇಲ್ಲಿ? ತುಂಬ ಚೆನ್ನಾಗಿದೆ. ದರ್ಶನ ಚೆನ್ನಾಗಾಯ್ತು. ಹಾಂ, ತುಂಬ ಖುಷಿ ಆಯಿತು. ಬೆಟ್ಟ ಹತ್ಕೊಂಡು ಬಂದಿದ್ವಿ. ಬೆಟ್ಟ ಹತ್ಕೊಂಡು ಬರುವಾಗ ಇಲ್ಲ ಏನು ತೊಂದರೆ ಏನಾದರೂ ಫೆಸಿಲಿಟೀಸ್ ಏನಾದರೂ? ನೀರು ಎಲ್ಲ ಸಿಗುತ್ತೆ. ಡ್ರೈ ಫ್ರೂಟ್ಸು, ನೀರು ಎಲ್ಲ ಕೊಟ್ಟಿದ್ದಾರೆ. ಆಷಾಢ ಶ್ರಾವಣದ ಬಗ್ಗೆ ಏನಾದರೂ ಹೇಳ್ತೀರಾ? ಇದು ಶಕ್ತಿ ದೇವತೆಗಳ ಆರಾಧನೆ ಮಾಡೋವಂಥ ತಿಂಗಳಲ್ವಾ, ತುಂಬ ಚೆನ್ನಾಗಿರುತ್ತೆ. ಹೆಣ್ದೇವ್ರುಗಳಿಗೆ, ನಮಗೆ ಹೆಣ್ಮಕ್ಳಿಗೆ ಹೆಣ್ದೇವ್ರನ್ನ ನೋಡೋದೇ ಒಂದು ಖುಷಿ. ತುಂಬ ಖುಷಿ ಆಯಿತು ನಮಗೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ. ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಥ್ಯಾಂಕ್ ಯು. 250 ಕಿಲೋಮೀಟರ್ಸಿಂದ ಬಂದಿತ್ತು. ಎಲಿಪ್ಯಾಡ್ಗೆ ಹೋಗಿ ಬಸ್ಸಿಂದ ದರ್ಶನಕ್ಕೆ 6 ಗಂಟೆಗೆ ಬಿಟ್ಟು ಫ್ರೀ ಇಲ್ಲ ಮೇಡಮ್, ನಾವು ಫ್ರೀ ದರ್ಶನಕ್ಕೆ ಬರೋದು. ಪ್ರತಿ ವರ್ಷನೂ ಬರ್ತಾ ಇದ್ದೀವಿ ನಾವು. 4 ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್. ತುಂಬ ಚೆನ್ನಾಗಿದೆ. ಏನು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಟ್ ಒಂದು ಸ್ವಲ್ಪ ಅಲ್ಲಿ ಕ್ಯೂ ಅಲ್ಲಿ ಕೆಳಗಡೆ ಸ್ವಲ್ಪ ಅಲ್ಲಿ ಇಲ್ಲಿ ಎಲಿಪ್ಯಾಡ್ ಹತ್ರ ಹೆಂಗೆ ವ್ಯವಸ್ಥೆ ಮಾಡಿದ್ರೋ ಹಂಗೆ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಹಂಗೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊತಿದ್ದೀವಿ ಅಷ್ಟೇನೆ. ಅಲ್ಲಿ ಏನು ಉಳ್ಕೊಳಕ್ಕೂ ಎಂಥದ್ದು ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿಂದ ವಾಪಸ್ ಬಂದು ಬೆಟ್ಟ ಹತ್ಬೇಕು ಅಂತಾನೆ ಬಂದವರು ಅಲ್ಲಿಂದ ವಾಪಸ್ ಬಂದು ಬಸ್ಸಲ್ಲಿ ಬರಂಗಾಯ್ತು. ದಯವಿಟ್ಟು ಇನ್ನೊಂದ್ಸಲ ಎಲ್ಲಾ ಭಕ್ತಾದಿಗಳಿಗೆ ಬೆಟ್ಟ ಹತ್ತಕ್ ಹೋದಾಗ ಇಂಥ ಟೈಮಿಂಗ್ಸ್ ಅನ್ನ ಇರ್ಬೇಕಾದ್ರೆ ಅಲ್ಲೂ ಎಲಿಪ್ಯಾಡ್ ಹತ್ರ ಏನ್ ವ್ಯವಸ್ಥೆ ಮಾಡಿದಿರೋ ಬೆಟ್ಟದ ಹತ್ರನೂ ಸಮೇತ ಆ ತರನೇ ವ್ಯವಸ್ಥೆ ಮಾಡ್ಲಿ ಅಂತ ಮನವಿ ಕೋರ್ಕೊತಾ ಇದೀವಿ.